ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಭಾನು ಮುಷ್ಟಕ್ ಮೇಡಮ್ ಕೂಡ ನಮ್ಮ ಜೊತೆ. ಮೇಡಮ್ ಹೇಳಿ ಮೇಡಮ್, ಈಗ ಮೈಸೂರು ದಸರಾ ಸಮಿತಿ ಜಿಲ್ಲಾಡಳಿತ ಅಧಿಕೃತವಾಗಿ ತಮಗೆ ಆಹ್ವಾನ ಕೊಟ್ಟಿದ್ದಾರೆ. ಯಾವತ್ತು ಹೋಗ್ತೀರಿ, ಈ ಕ್ಷಣವನ್ನು ಯಾವ ರೀತಿ ಹಂಚ್ಕೊಡ್ತೀರಿ ಮೇಡಮ್? ಅಲ್ಲ, ನಾನು ಯಾವತ್ತು ಹೋಗ್ತೀನಿ ಹೇಳಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು 2-3 ದಿನದಲ್ಲೇ ಹೊರದೇಶಕ್ಕೆ ಪ್ರಯಾಣ ಮಾಡಬೇಕಾಗಿದೆ. ಇವುಗಳೆಲ್ಲವೂ ಕೂಡ ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಾನು ಭಾಗವಹಿಸಿ ಅಲ್ಲಿ ಕನ್ನಡದ ಕಂಪನ್ನು ಹರಡಿ ಮರಳಿ ಬಂದ ನಂತರ ನಾನು ಜಿಲ್ಲಾಡಳಿತದ ಜೊತೆಯಲ್ಲಿ ಸಂಪರ್ಕ ಸಾಧಿಸ್ತೀನಿ. ಆಮೇಲೆ ನಾನು ಅಲ್ಲಿಗೆ ಯಾವಾಗ ಹೋಗ್ತೀನಿ ಅನ್ನೋದ್ರ ಬಗ್ಗೆ ವಿಷಯ. ಸರ್ಕಾರ ತಮ್ಮನ್ನ ಬೂಕರ್ ಪ್ರಶಸ್ತಿ ಆಯ್ಕೆಯಾದ ನಂತರ ಈಗ ಅಧಿಕೃತವಾಗಿ ವಿಶ್ವವಿಖ್ಯಾತವಾಗಿ ಆಗಿರ್ತಕ್ಕಂಥ ಮೈಸೂರು ದಸರಾ ಉದ್ಘಾಟನೆಗೆ ತಮ್ಮನ್ನು ಆಹ್ವಾನಿಸಿದೆ. ಏನು ಹೇಳಿದೆ ಈ ಸಂದರ್ಭದಲ್ಲಿ, ಏನೇನು ಹೇಳ್ತೀರಿ? ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಲ್ಲ. ಐ ಆಮ್ ಥ್ಯಾಂಕ್ಫುಲ್. ಧನ್ಯವಾದಗಳು ಅಷ್ಟೇ ಹೇಳ್ತೀನಿ. ಲಾಸ್ಟಿಗೆ ನೀವು ಮಾತಾಡಿದಾಗ ತಮಗೆ ಬೂಕರ್ ಪ್ರಶಸ್ತಿ ಬರಲಿ ಅಂತ ಹೇಳಿ ತಮ್ಮ ಸ್ನೇಹಿತರೊಬ್ಬರು ಚಾಮುಂಡೇಶ್ವರಿಗೆ ಅರಕೆ ಕಟ್ಕೊಂಡಿದ್ರಿ ಅಂತ ಹೇಳಿದ್ರಿ. ಹೇಳಿ, ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನಿಮ್ಮೆಲ್ಲರ ಎದುರುಗಡೆನ ಅದರ ವಿವರಗಳನ್ನೆಲ್ಲ ಹೇಳಿದ್ದೀನಿ. ಪದೇ ಪದೇ ಅದನ್ನ ಹೇಳೋದ್ರಲ್ಲಿ ಸುಮ್ಮನೆ ಅರ್ಥ ಇಲ್ಲ ಅಷ್ಟೇ. ದಸರಾ ಹಿಂದೆ ಸಾಕಷ್ಟು ದಿನ ಒಂದು ಕೊನೆಯದಾಗಿ ಮೇಡಮ್, ದಸರಾ ತಾವು ಹಿಂದೆ ಸಾಕಷ್ಟು ಬಾರಿ ನೋಡಿದ್ರಿ. ತಾವೇ ಉದ್ಘಾಟನೆಗೆ ಹೋಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಖುಷಿ ಹಂಚ್ಕೊಳ್ತೀರಿ? ಲೆಟ್ ದೆಮ್ ಇಶ್ರತ್ ಪ್ಲೀಸ್. ನಾನು ಮಾತಾಡ್ತೀನಮ್ಮ, ನೀನು ಸುಮ್ಮನೆ ಇರು. ಹೇಳಿ, ಅದರಲ್ಲಿ ಏನೂ ತೊಂದರೆ ಇಲ್ಲ ರೀ. ಈಗ ದಸರಾ ನಮ್ಮ ನಿಮ್ಮ ಎಲ್ಲರ ಮನೆಯ ಸಂಭ್ರಮ, ನಾಡ ಹಬ್ಬದ ಸಂಭ್ರಮ. ಇದು ಭಾನು ಮುಸ್ತಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.